ಖಂಡಿತ ಮೊನ್ನೆ ಮಾತಾಡ್ತಾ ಹೇಳ್ತಾ ಇದ್ರಿ ನಮ್ಮ ಜೊತೆಗೆ. ಅಂದ್ರೆ ಸರ್ ಇದು ಯಾವ ಸಂದರ್ಭ ಅಂದ್ರೆ ನನಗೆ ಮೊದಲೇ ಅಮ್ಮನನ್ನು ಕಳ್ಕೊಂಡಿರೋಂಥ ನೋವಲ್ಲಿದ್ದೀನಿ. ನನ್ನನ್ನು ಸಾಕಿದ್ದಂಥಗಳಿಗೆ ಅವ್ರು ನಮ್ಮನ್ನು ಬೆಳೆಸಿದ್ದಂಥ ರೀತಿ ಅದೆಲ್ಲವನ್ನು ನೆನೆಸ್ಕೊಳ್ಳೋಂಥ ಸನ್ನಿವೇಶದಲ್ಲಿ ನಾನಿದ್ದೀನಿ. ಈಗ ಇದನ್ನೆಲ್ಲ ಫೇಸ್ ಮಾಡ್ಬೇಕನ್ನೋಂಥದ್ದು ಈಗಲೂ ಕೂಡ ಭಾವುಕರಾಗ್ತಾ ಇದ್ರಿ ಅಂತ. ಅಲ್ಲ ಸರ್, ಎಲ್ಲರ ಜೀವನದಾಗೂ ಇಂಥವು, ಎಲ್ಲರ ಜೀವನದಲ್ಲಿ ತಾಯಿ ಕಳ್ಕೊತಾರೆ, ತಂದೆ ಕಳ್ಕೊತಾರೆ. ಬಟ್ ನನ್ನ ಜೀವನದಲ್ಲಿ ನಾನು ಬಹಳ ಪ್ರೀತಿಯಿಂದ ನಾನು ದೇವರನ್ನು ಎಲ್ಲೆಲ್ಲ ಹುಡುಕ್ತಾ ಇರಲಿಲ್ಲ ಸರ್. ನನ್ನ ತಾಯಿ ಒಳಗೆ ಹುಡುಕ್ತಿದ್ದೆ. ಅವ್ವ ನೀನು ಕೊಟ್ಟ ಆಶೀರ್ವಾದ. ನಮ್ಮ ಊರು ಬಾಜುಕ್ಕೆ ಎಲ್ಲಮ್ಮ ಇದ್ದಾಳೆ, ಸೌದತ್ತಿ ಎಲ್ಲಮ್ಮ. ನನ್ನ ಮಗು ಯಾವಾಗ ಹೇಳ್ತಾರೆ ನೀನು ಎಲ್ಲವ್ವ, ನೀನು ಎಲ್ಲವಂತ ಯಾಕೆ ಕರಿತೀವಿ ಅಂದರೆ ಎಲ್ಲರವ್ವ ಎಲ್ಲವ್ವ ಆಕೆ. ಹಾಗಾಗಿ ನೀನು ಎಲ್ಲದಕ್ಕೂ ನನಗೆ ಅವ್ವ. ಹಾಗಾಗಿ ಅವಳು ಹೋಗಿದ್ದಾಳೀಗ. ನಾನು ಅದನ್ನು ಯಾರಿಗೂ ಹೇಳಿಲ್ಲ ಸರ್ ಇದುವರೆಗೂ. ಇವತ್ತು ಈ ಸಂದರ್ಭ ಬಂದಿದೆ ಅಂತ ನಾನು ಮಾತಾಡಬೇಕಾಗಿದೆ. ಇಲ್ಲಾಂದ್ರೆ ನಾನು ಅದನ್ನು ಎಲ್ಲಿ ಒಂದು ಸ್ಟೇಟಸ್ ಹಾಕೊಂಡಿಲ್ಲ, ಒಂದು ಸ್ಟೋರಿ ಯಾರಿಗೂ ನನ್ನ ಗುರುಗಳು, ನನ್ನ ದೊಡ್ಡ ದೊಡ್ಡ ನಿರ್ದೇಶಕರು ಅವ್ರಿಗೆ ಹೇಳಿರಲಿಲ್ಲ. ಅವರೇ ನನಗೆ ಬೈದ್ರು, ಯಾಕೂ ಹೇಳಿಲ್ಲ ನಮ್ಗೆ ನೀನಂತಲ್ಲ ಅಂದ್ರು ಅವರು. ಇರಲಿ ಸರ್, ಅವಳು ಹೋಗೇ ಬಿಟ್ಟಿದ್ದಾಳೆ. ನಾನು ಅದನ್ನು ಅವಳು ನನ್ನ ನೆನಪುಗಳಲ್ಲಿ, ನನ್ನ ಹೃದಯದಲ್ಲಿ, ನನ್ನ ಆತ್ಮೀಯತೆಯಲ್ಲಿ, ನನ್ನ ಕೆಲಸದಲ್ಲಿ, ನನ್ನ ದೇವರಲ್ಲಿ ಅವಳನ್ನು ಇಟ್ಕೊಂಡಿದ್ದೇನೆ. ಹಾಗಾಗಿ ಅವಳು ಜರ್ನಿ ಮುಗಿಸಿದಾಳೆ. ಹೋಗಿ ಪರವಾಗಿಲ್ಲ ಸರ್ ಅಂದೆ. ಅವಳು ಹೋದ ಸಂದರ್ಭದಲ್ಲಿ ಈ ಥರದ್ದೆಲ್ಲ ನನ್ನ ಮೇಲೆ ನಡೆದಿದೆ ಅಂದಾಗ ದುಃಖ ಆಯಿತು ಸರ್. ದುಃಖ ಆಗುತ್ತೆ, ತಡ್ಕೋಬೇಕು ಮನುಷ್ಯ ನಾನು. ನನಗೂ ನೋವು, ಸಂಕಟ. ನಾನೇನು ದೊಡ್ಡಿಲ್ಲಿ ಮಹಾನ್ ಪಂಡಿತ ಅಂತ ಹೇಳ್ತಾ ಇಲ್ಲ. ಎಲ್ಲ ಜೀವನದಲ್ಲೂ ಪ್ರತಿಯೊಬ್ಬ ಮನುಷ್ಯ ಎಲ್ಲವೂ ಮಾಡ್ತಾನೆ. ಕೆಟ್ಟದ್ದು ಎಲ್ಲರಲ್ಲೂ ರಾಮ ಇದ್ದಾನೆ, ಎಲ್ಲರಲ್ಲೂ ರಾಮನ ಇದ್ದಾನೆ. ಹಾಗಂತೇಳಿ ಅದನ್ನು ನಾನು ಬಂದಿರುವಂಥ ನೋವನ್ನು ಸಹಿಸಿಕೊಂಡು ಅದರದ್ದೇ ಉತ್ತರಗಳೆಲ್ಲ ಸಿಕ್ಕಿದೆ, ಅದನ್ನು ಮೀರಿಕೊಂಡು ಮತ್ತೆ ಸಮಾಜದೊಂದಿಗೆ ಬದುಕುವ, ನನ್ನ ಕಲೆಯ ಕಡೆಗೆ ಹೆಜ್ಜೆ ಹಾಕುವ ಕೆಲಸವನ್ನು ಮಾಡ್ತಾ ಇದ್ದೀನಿ ಸರ್. ಖಂಡಿತ ಅಪ್ಪಣ, ನಿಮ್ಮೆಲ್ಲ ಮುಂದಿನ ದಿನಗಳಿಗೆ ಒಳ್ಳೇದಾಗಲಿ. ಕಲೆ ಕಡೆಗೆ ಹೆಜ್ಜೆ ಹಾಕಿ ಒಂದಿಷ್ಟು ವಿಶೇಷ ಪಾತ್ರಗಳ ಮುಖಾಂತರ ರಂಜಿಸಿ ಅಂತ ಕೇಳ್ಕೊತಿದ್ದೆ. ಬಟ್ ಇದ್ರ ಜೊತೆಗೆ ಈ ಕ್ಷಣಕ್ಕೆ ನಿಮ್ಮ ಅಭಿಮಾನಿಗಳಿಗೆ ಯಾವ ಸಿನಿಮಾ ಮಾಡ್ತಾ ಇದ್ದೀರಿ, ಏನು ಅನ್ನುವಂಥ ಒಂದು ಅಪ್ಡೇಟ್ ಕೊಡೋದಾದ್ರೆ. ಅದೇ, ನಾನು ಯಾರಿಗೂ ಹೇಳಬೇಡಿ ಅಂತ ಒಂದು ಸಿನಿಮಾ ಟೈಟಲ್ ಅದು. ಅನಂತ್ನಾಗ್ ಸರ್ ಹಳೆಯ ಟೈಟಲ್ನ ಇಟ್ಕೊಂಡು ಆ ಚಿತ್ರನ ಈಗ ನೆಕ್ಸ್ಟ್ ಮಂತಲ್ಲಿ ತೆರೆಗೆ ತೊಗೊಂಬರ್ತಾ ಇದ್ದೀವಿ. ಮುಂದೆ ಭಾಳ ಒಳ್ಳೆ ಪಾತ್ರ ಮಾಡಿದ್ದೀನಿ, ಭಾಳ ದೊಡ್ಡ ಪಾತ್ರ ಮಾಡಿದ್ದೀನಿ ನಾನು. ಸೊ ಹಾಗಾಗಿ ಆ ಸಿನಿಮಾದ ಅಪ್ಡೇಟ್ಸ್ಗಳು, ಆ ಸಿನಿಮಾ ಎಲ್ಲಿ ಬರುತ್ತೆ, ಯಾರು ರಿಲೀಸ್ ಮಾಡ್ತಾರೆ, ಹೇಗೆ ರಿಲೀಸ್ ಆಗುತ್ತೆ ಅಂತ ಇನ್ನೂ ಕೆಲವೇ ದಿನಗಳಲ್ಲಿ ನಿಮ್ಮೆಲ್ಲರ ಮುಂದೆ ಬರ್ತೀನಿ ಆ ಸಿನಿಮಾ ತಗೊಂಡು. ಬಟ್ ಸಿನಿಮಾ ಬಂದಾಗ ಕಲಾವಿದನ ಒಂದು ಶ್ರಮ, ಕಲಾವಿದನ ಏನು ಕಲೆ, ನಟನೆ ಮತ್ತು ಆ ಚಿತ್ರಕ್ಕೆ ಕೊಟ್ಟ ಡೆಡಿಕೇಶನ್ ಎಲ್ಲವನ್ನು ಗಮನಿಸಿ ಚಿತ್ರಕ್ಕೆ ಮಂದಿರಕ್ಕೆ ಬಂದು ಚಿತ್ರ ನೋಡ್ರಿ. ಅದು ಬಂದಾಗ ದಯವಿಟ್ಟು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ. ಈ ಹಿಂದೆನೂ ನನಗೆ ಒಂದು ಪೈಲ್ವಾನ್ ಸಿನಿಮಾ ಬಿಡುಗಡೆ ಆದಾಗ ನಮಗೆ ಸಪೋರ್ಟ್ ಮಾಡಿದ್ದಾಗಲಿ, ಅಥವಾ ಬೇರೆ ಬೇರೆ ದೊಡ್ಡ ದೊಡ್ಡ ಸಿನಿಮಾಗಳ ರಿಲೀಸ್ ಆದಾಗ ಮಾಡಿದ್ದಾಗಲಿ, ನಾನು ಕಾಮಿಡಿ ಕಿಲಾಡಿ ನಾನು ಚಾಂಪಿಯನ್ಶಿಪ್ ವಿನ್ ಆದಾಗಲಿ ನೀವೆಲ್ಲರೂ ಸಪೋರ್ಟ್ ಮಾಡಿದ್ದೀರಿ. ಈಗಲೂ ಕೂಡ ಹಾಗೆ ನಿಮ್ಮ ಪ್ರೀತಿ, ಅಭಿಮಾನ ನಮ್ಮ ಮೇಲೆ ಇರಲಿ ಅಂತ ನಿಮ್ಮ ಪಾದಗಳಲ್ಲಿ ಬಿದ್ದು ಬಿಡ್ಕೋತೇನೆ. ಫೈನಲ್ ಒಂದು ನಿಮ್ಮ ಸಿನಿಮಾದ ಟೈಟಲ್ ಹಂಗೆ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಘಟನೆ ಆಗ್ಬಿಡುತ್ತೆ ಅಂತ ಯಾರಿಗೂ ಹೇಳ್ಬೇಡಿ ಅಂತ ಅವ್ರವ್ರ ಪಾಡಿಗಿರ್ಬೇಕಾಗಿದ್ದಂಥ ವಿಚಾರಗಳು ಎಲ್ಲೋ ಸಾರ್ವಜನಿಕವಾಗಿ ಚರ್ಚೆ ಆಗಿ ಈ ರೀತಿ ಸನ್ನಿವೇಶಕ್ಕೆ ಸಿಲುಕಿಸ್ತಾ ಅಂತ ಅನ್ನಿಸ್ತಾ ಇದೆ. ಏನಂತೀರಿ? ಹೀಗೆ ಸರ್, ಇಷ್ಟೇ ನಗ್ ಕೈ ಬಿಡಬೇಕು. ಏನಂದ್ರೆ ಬೇಂದ್ರೆ ಅಜ್ಜದೊಂದು ಮಾತೈತಿ, ನಕ್ ಸಾಯಿರೋ ನಕ್ಷತ್ರ ಕಿರಿ ಅಂತೇಳಿ. ಹಂಗೆ ನಗಸೋರ ಜೀವನದಾಗ ಪಾಪ ದುಃಖ ಬಂದಾಗ ತ್ರಾಸಕತ್ತೆ, ಎಲ್ಲರಿಗೂ ತ್ರಾಸಾಗೈತೆ. ಥ್ಯಾಂಕ್ ಯು ಸರ್. ಒಳ್ಳೆಯದಾಗಲಿ ಅಪ್ಪಣ. ಥ್ಯಾಂಕ್ ಯು ಸರ್. ಇದಿಷ್ಟು ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ನಟ ಅಪ್ಪಣ್ಣ ಅವರ ಮಾತಾಗಿರ್ತಕ್ಕಂಥದ್ದು. ಸರ್ ಸಹಜವಾಗಿ ಆವತ್ತಿನ ಸಂದರ್ಭ ಸನ್ನಿವೇಶವನ್ನ ಎದುರಿಸೋದು ಕಷ್ಟ ಆಗಿತ್ತು. ಬಟ್ ಅದಕ್ಕೆ ಸದ್ಯಕ್ಕೆ ಒಂದು ಸ್ಪಷ್ಟನೆ ಸಿಕ್ಕಿದೆ, ನಿಜವಾದ ಉತ್ತರ ಸಿಕ್ಕಿದೆ. ಹಾಗಾಗಿ ಸದ್ಯಕ್ಕೆ ನನ್ನ ಕೆಲಸ ಕಾರ್ಯಗಳನ್ನು ನಾನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋಂಥ ಮಾತನ್ನ ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮಾಲ್ತೇಶ್ ಜಗ್ಗೀನ್, TV9 ಬೆಂಗಳೂರು.